ಕೊನೆಗೂ ಬರ ಪರಿಹಾರ ಘೋಷಿಸಿದೆ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಕಿಡಿಕಾರ್ತಾನೆ ಇತ್ತು. ಬರ ಪರಿಹಾರವನ್ನ ಯಾವಾಗ ಕೊಡ್ತೀರಾ ಅಂತ ಪ್ರಶ್ನೆ ಮಾಡ್ತಾನೆ ಇದ್ರು. ಅನೇಕ ಅಭಿಯಾನಗಳು, ಪ್ರತಿಭಟನೆಗಳು ಇವೆಲ್ಲ ಆದ ಬಳಿಕ ಈಗ ಕೊನೆಗೂ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾಗಿರುವಂತ ಬರ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ದೆಹಲಿಯಲ್ಲಿ ಹೋಗಿ ಕೂಡ ಪ್ರತಿಭಟನೆ ಮಾಡಲಾಯಿತು. ಚೊಂಬು ಅಭಿಯಾನ, ಹೀಗೆ ಬೇರೆ ಬೇರೆ ರೀತಿಯ ಅಭಿಯಾನಗಳನ್ನ ನಡೆಸುವ ಮೂಲಕ ಕೇಂದ್ರದ ವಿರುದ್ಧ ರಾಜ್ಯದ ನಾಯಕರು, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲರೂ ಕೂಡ ಸಮರವನ್ನ ಸಾರಿದ್ರು. ಕೊನೆಗೂ ಈಗ ಸಿದ್ದರಾಮಯ್ಯ ಸೇರಿದಂತೆ ಅವರ ನೇತೃತ್ವದ ಸಂಪುಟ ಇರ್ಬೋದು, ಸದಸ್ಯರಿರ್ಬೋದು, ಅವರೆಲ್ಲರ ಒಂದು ಪರಿಶ್ರಮಕ್ಕೆ ಪ್ರತಿಫಲ ಸಿಕ್ಕಂತಾಗಿದೆ. ಕೊನೆಗೂ ಕೂಡ ಬರ ಪರಿಹಾರವನ್ನ ಈಗ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. 3,454 ಕೋಟಿ ಪರಿಹಾರವನ್ನ ಬಿಡುಗಡೆ ಮಾಡುವುದಾಗಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಇಲ್ಲಿವರೆಗೂ ಕೂಡ ರಾಜ್ಯದ ನಾಯಕರು ಪಟ್ಟಂತಹ ಈ ಅಭಿಯಾನ, ಪ್ರತಿಭಟನೆಗಳು, ಇನ್ನೊಂದು ಮತ್ತೊಂದು ಯಾವ ರೀತಿಯಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಚೀಮಾರಿ ಹಾಕುವುದು ಅದೆಲ್ಲವನ್ನ ಕೂಡ ಮಾಡಿದ್ರು. ಈಗ 3,454 ಕೋಟಿ ಪರಿಹಾರವನ್ನ ಬಿಡುಗಡೆ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಇಲ್ಲಿವರೆಗೂ ಕೂಡ ಮೋದಿ ಬಂದ್ರು, ಜೆ.ಪಿ. ನಡ್ಡಾ ಬಂದ್ರು, ಅಮಿತ್ ಶಾ ಬಂದ್ರು, ಎಲ್ರಿಗೂ ಕೂಡ ಗೋ ಬ್ಯಾಕ್ ಅಂತೇಳಿ ಕೇಂದ್ರದ ನಾಯಕರಿಗೆ ಚೀಮಾರಿಯನ್ನ ಹಾಕಲಾಗ್ತಾ ಇತ್ತು. ಕೇಂದ್ರ ಸರ್ಕಾರದ ವಿರುದ್ಧ ಅನೇಕ ರೀತಿಯಲ್ಲಿ ಅಭಿಯಾನ ಮಾಡಿ ಕಿಡಿಕಾರ್ತಾ ಇದ್ರು ರಾಜ್ಯದ ನಾಯಕರು. ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ನಾಯಕರು ದೆಹಲಿಯಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ರು. ನಮ್ಮ ಬರ ಪರಿಹಾರವನ್ನ ಕೊಡಿ ಅಂತ ಕೇಳಿದ್ರು, ತೆರಿಗೆ ಪಾಲನ್ನ ಕೊಡಿ ಅಂತ ಕೇಳಿದ್ರು. ಈಗ ಬರ ಪರಿಹಾರವನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. 3,454 ಕೋಟಿ ರೂಪಾಯಿಯನ್ನ ಕೇಂದ್ರದಿಂದ ಬಿಡುಗಡೆ ಮಾಡಲಾಗಿದೆ. ಕೇಂದ್ರದ ವಿರುದ್ಧ ಸುಪ್ರೀಂ ಕೋರ್ಟ್ ಕೂಡ ಚಾಟಿಯನ್ನ ಬೀಸಿತ್ತು. ಈ ಹಿಂದೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಎಷ್ಟೇ ಕೇಂದ್ರದ ನಾಯಕರ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಪ್ರತಿಫಲ ಸಿಗ್ಲಿಲ್ಲ ಅನ್ನುವಂಥ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಾಗಿತ್ತು. ಸುಪ್ರೀಂ ಕೋರ್ಟ್ನಿಂದ ಕೂಡ ಕೇಂದ್ರ ಸರ್ಕಾರಕ್ಕೆ ಚಾಟಿಯನ್ನ ಬೀಸಲಾಗಿತ್ತು. ಈ ರೀತಿಯಾಗಿ 3 ತಿಂಗಳು ಮುಂಚೆನೆ ಬರ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಮನವಿ ಮಾಡಿದ್ರು ಕೂಡ ನೀವ್ಯಾಕೆ ವಿಳಂಬ ಮಾಡಿದ್ದೀರಿ ಅನ್ನುವಂಥ ಆರೋಪವನ್ನ ಮಾಡ್ತಿದ್ದೀರಾ ರಾಜ್ಯದ ವಿರುದ್ಧ ಅಂತ ಸುಪ್ರೀಂ ಪ್ರಶ್ನೆಯನ್ನ ಮಾಡಿತ್ತು. ಹೀಗಾಗಿ ನಿಮಗೆ ನೋಟಿಸ್ ಕೊಡ್ತೀವಿ ಅಂತ ಹೇಳಿದಾಗ ಕೇಂದ್ರ ಸರ್ಕಾರದ ಪರವಾಗಿರುವಂತಹ ವಕೀಲರು ನೋಟಿಸ್ ಎಲ್ಲ ಕೊಡೋದು ಬೇಡ, ನಾವು ಇದನ್ನ ನೋಡ್ಕೊಳ್ತೀವಿ, ಇದಕ್ಕೆ ಸಂಬಂಧಪಟ್ಟಂತೆ ಬರ ಪರಿಹಾರವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಬಹಳ ಪ್ರಯತ್ನವನ್ನ ಪಟ್ಟರು. ಪದೇ ಪದೇ ಸುಪ್ರೀಂ ಕೋರ್ಟ್ ಹೋಗೋದಿರ್ಬೋದು, ಪ್ರತಿಭಟನೆ ಮಾಡೋದಿರ್ಬೋದು, ಅಭಿಯಾನ ಮಾಡೋದಿರ್ಬೋದು, ಕೇಂದ್ರ ಸರ್ಕಾರದ ವಿರುದ್ಧ ಯಾವೆಲ್ಲ ಅಸ್ತ್ರಗಳನ್ನ ಬಳಕೆ ಮಾಡಬಹುದು ಅದೆಲ್ಲ ಪ್ರಯತ್ನವನ್ನು ಕೂಡ ಮಾಡಿದ್ರು. ಕೊನೆಗೂ ಕೂಡ ಈಗ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಹೀಗಾಗಿನೇ ಬರ ಪರಿಹಾರವನ್ನ ಬಿಡುಗಡೆ ಮಾಡಿದೆ. ಇನ್ನು 15,174 ಕೋಟಿ ಹಣ ಬಿಡುಗಡೆಗೆ ರಾಜ್ಯ ಸರ್ಕಾರ ಏನು ಆಗ್ರಹಿಸಿತ್ತು. ಆದ್ರೆ ಕೇಂದ್ರ ಸರ್ಕಾರ ಈಗ ಬಿಡುಗಡೆ ಮಾಡಿರುವಂತದ್ದು 3,454 ಕೋಟಿ ರೂಪಾಯಿ ಪರಿಹಾರವನ್ನ ಬಿಡುಗಡೆ ಮಾಡಿದೆ. ಸದ್ಯಕ್ಕೆ ಒಂದ್ ರೀತಿಯಾಗಿ ನಿಟ್ಟುಸಿರು ಸಿಕ್ಕಂತಾಗಿದೆ ರಾಜ್ಯದ ಜನತೆಗೆ. ಬಹಳ ಸಂಕಷ್ಟದಲ್ಲಿ, ಬಹಳ ಬರ ಪೀಡಿತ ಆಗಿರುವಂತ ರಾಜ್ಯಗಳೇನಿದ್ದಾವೆ, ತಾಲೂಕುಗಳೇನಿದ್ದಾವೆ, ಆ ತಾಲೂಕುಗಳಿಗೆ ಸಂಬಂಧಪಟ್ಟಂತೆ ರೈತರಿಗೆ ಒಂದಷ್ಟು 12,000 ರಿಂದ 13,000 ರೂಪಾಯಿ ಸಿಗಬೇಕು ಅನ್ನುವಂಥದ್ದು, ಈ ಒಂದು ಬರ ಪರಿಹಾರದ ಹಣ ಸಿಗಬೇಕು ಅನ್ನುವಂತ ರಾಜ್ಯದ ಒತ್ತಡ ಏನಿತ್ತು ಕೇಂದ್ರದ ವಿರುದ್ಧ, ಅದಕ್ಕೆ ಸಂಬಂಧಪಟ್ಟಂತೆ ಒಂದ್ ರೀತಿಯಾಗಿ ಮೊದಲ ಹಂತದ ಜಯ ಸಿಕ್ಕಿದೆ ಅಂತ ಅಂದ್ರೆ ತಪ್ಪಾಗ್ಲಾರ್ದು. ಕೊನೆಗೂ ಕೂಡ ಈಗ ಕೇಂದ್ರ ಸರ್ಕಾರ ಎಚ್ಚೆತ್ಕೊಂಡಂತಿದೆ. ಅನೇಕ ಅಭಿಯಾನಗಳು ನಡೆದು ಹೋದ್ವು. ಚೊಂಬು ಅಭಿಯಾನ ಇರ್ಬೋದು, ಅದು ಬಹಳ ಎಫೆಕ್ಟಿವ್ ಆಗಿ ನಡೀತು. ರಾಜ್ಯಕ್ಕೆ ಮೋದಿಯವರು ಬಂದಂತ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಅನೇಕರು ಕೇಂದ್ರದಲ್ಲಿ ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರುವಂತ ಸಂಸದರೇನಿದ್ದಾರೆ ಅವರ ವಿರುದ್ಧ ಕೂಡ ಚಾಟಿಯನ್ನ ಬೀಸ್ತಾ ಇದ್ರು. 25 ಜನ ಸಂಸದರಿದ್ರು ಕೂಡ ಏನ್ ಮಾಡ್ತಿದ್ದೀರಾ, ರಾಜ್ಯದ ಪರವಾಗಿ ಧ್ವನಿ ಎತ್ತುತ್ತಾ ಇಲ್ಲ. ಇನ್ನು ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧ ಕೂಡ ಚಾಟಿ ಬೀಸ್ತಾ ಇದ್ರು. ನಮ್ಮ ರಾಜ್ಯದಿಂದನೇ ಸೆಲೆಕ್ಟ್ ಆಗಿ ಹೋಗಿದ್ರು ಕೂಡ ರಾಜ್ಯಕ್ಕೆ ಅನ್ಯಾಯ ಮಾಡ್ತಿದ್ದೀರಾ, ಮಲದಾಯಿ ಧೋರಣೆ ನಡೀತಾ ಇದೆ. ಹೀಗೆ ಅನೇಕ ರೀತಿಯಲ್ಲಿ ಪ್ರತಿಭಟನೆ ನಡೆಸುವ ಮೂಲಕ ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾನೆ ಬಂದ್ರು ರಾಜ್ಯ ಸರ್ಕಾರದಿಂದ. ಹಾಗಾಗಿ ಈಗ ಕೊನೆಗೂ ಕೂಡ ಒಂದು ಮೊದಲ ಹಂತದ ಪರಿಹಾರ ಬಿಡುಗಡೆ ಆಗಿದೆ. ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಇರ್ಬೋದು, ಸಿಎಂ ಸಿದ್ದರಾಮಯ್ಯ, ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಸೇರಿದಂತೆ ಬಹಳ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡಲಾಗಿತ್ತು. ರಾಜ್ಯದಲ್ಲಿ ಇರುವಂತಹ ಬರಪೀಡಿತ 223 ತಾಲೂಕುಗಳೇನಿದ್ದಾವೆ, ಆ ತಾಲೂಕುಗಳಿಗೆ ಬೇಕಾಗಿರುವಂತಹ ಬರ ಪರಿಹಾರವನ್ನ ಬಿಡುಗಡೆ ಮಾಡಿ ಅನ್ನುವಂತ ಒತ್ತಾಯವನ್ನ ಪದೇ ಪದೇ ಮಾಡ್ತಾ ಇದ್ರು.
ಅದನ್ನ ಈಗ ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ಕೂಡ ಚಾಟಿ ಬೀಸಿ ಏನೇನ್ ಅಂಕಿ ಅಂಶಗಳಿದ್ದಾವೆ ಅದೆಲ್ಲದನ್ನು ಕೂಡ ಕಲೆ ಹಾಕಿ ಪರಿಶೀಲನೆ ಮಾಡಿ ಅದಾದ ಬಳಿಕ ಈಗ ಕೇಂದ್ರ ಸರ್ಕಾರ ಎಚ್ಚೆತ್ಕೊಂಡಿದೆ. ಮೊದಲಿಂದ ಕೂಡ ವಾದ ಮಾಡ್ತಾ ಇದ್ರು, ಆದ್ರೆ ಈ ರೀತಿಯಾಗಿ ವಾದ ಮಾಡ್ತಾ ಇದ್ರು, ನಮ್ಗೆ ಪರಿಹಾರ ಬಿಡುಗಡೆ ಮಾಡಿ ಅಂತೇಳಿ ಕೊಟ್ಟಿದ್ದೇ ಲೇಟ್ ಆಗಿ ವರದಿ ಕೊಟ್ರು ಅಂತ. ಹಾಗಾಗಿ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಅವರು ಯಾವಾಗ ಅರ್ಜಿ ಹಾಕಿದ್ರು, ರಾಜ್ಯದಿಂದ ಯಾವಾಗ ಪರಿಶೀಲನೆ ಆಯ್ತು, ನೀವ್ಯಾಕೆ ಅದನ್ನ ನಿರ್ಲಕ್ಷ್ಯ ಮಾಡಿದ್ರಿ, ಅದೆಲ್ಲ ಕೂಡ ಪರಿಶೀಲನೆ ಆದ ಮೇಲೆ ಈಗ ಪರಿಹಾರ ಘೋಷಣೆ ಆಗಿದೆ. ಯಾವಾಗ ರಿಲೀಸ್ ಆಗುತ್ತೆ ಅನ್ನುವಂಥದ್ದೇ ಈಗ ಒಂದ್ ರೀತಿಯಾಗಿ ಪ್ರಶ್ನೆ. ಆದಷ್ಟು ಬೇಗ ರಿಲೀಸ್ ಆಯ್ತು ಅಂದ್ರೆ ರಾಜ್ಯದಾದ್ಯಂತ ಇರುವಂತಹ ಬರಪೀಡಿತ ತಾಲೂಕುಗಳಿಗೆ ಅನುಕೂಲ ಆಗುತ್ತೆ. ಅನೇಕ ರೈತರು ಸಂಕಷ್ಟದಲ್ಲಿದ್ದಾರೆ, ಬೆಳೆ ಹಾನಿ ಆಗಿದೆ. ಅದೇ ರೀತಿಯಾಗಿ ಬರಗಾಲ ಇರೋದ್ರಿಂದಾಗಿ ಮತ್ತೆ ಬೇರೆ ಬೆಳೆಯನ್ನ ಬೆಳೆಯೋದಕ್ಕೆ ಕೂಡ ಆಗ್ತಾ ಇಲ್ಲ. ಇಂತಹ ಸಂಕಷ್ಟ ಇರೋದ್ರಿಂದಾಗಿ ಸದ್ಯಕ್ಕೆ ಕೇಂದ್ರದಿಂದ ಬರ ಪರಿಹಾರ ಘೋಷಣೆ ಆಗಿದೆ. ಆ ಘೋಷಣೆ ಆಗಿರುವಂತದ್ದು ಆದಷ್ಟು ಬೇಗ ಬಿಡುಗಡೆ ಆಗ್ಬೇಕಾಗುತ್ತೆ. 3,454 ಕೋಟಿ ಘೋಷಣೆಯನ್ನ ಮಾಡಿದ್ದಾರೆ. ಆದ್ರೆ ಅದು ಯಾವಾಗ ರಿಲೀಸ್ ಆಗುತ್ತೆ, ರಿಲೀಸ್ ಆದ್ಮೇಲೆನೆ ರೈತರಿಗಿರ್ಬೋದು, ಬರಪೀಡಿತ ತಾಲೂಕುಗಳಲ್ಲಿ ಇರುವಂತಹ ಜನರಿಗೆ ಒಂದ್ ರೀತಿಯಾಗಿ ನಿರಾಳತೆಯನ್ನ ಕಂಡುಕೊಂಡಂತೆ ಆಗುತ್ತೆ. ಹಾಗಾಗಿ ಆದಷ್ಟು ಬೇಗ ಕೇಂದ್ರ ಸರ್ಕಾರ ಬರ ಪರಿಹಾರವನ್ನ ಬಿಡುಗಡೆ ಮಾಡಿದ್ರೆ ಎಲ್ರಿಗೂ ಕೂಡ ಅನುಕೂಲವಾಗುತ್ತೆ. ಇಲ್ಲಿವರೆಗೂ ರಾಜ್ಯದಿಂದ ಮಾಡಿದಂತ ಪ್ರತಿಭಟನೆಗಳು, ಅದೇ ರೀತಿಯಾಗಿ ಕಾನೂನಾತ್ಮಕ ಹೋರಾಟ ಇರ್ಬೋದು, ಅಭಿಯಾನಗಳು, ಅದೆಲ್ಲದಕ್ಕೂ ಕೂಡ ಒಂದ್ ರೀತಿಯಾಗಿ ಕೇಂದ್ರ ಸರ್ಕಾರದಿಂದ ಉತ್ತರ ಸಿಕ್ಕಂತಾಗುತ್ತೆ, ಪರಿಹಾರ ಸಿಕ್ಕಂತಾಗುತ್ತೆ. ಹಾಗಾಗಿ ಕಾದ್ ನೋಡ್ಬೇಕಾಗುತ್ತೆ ಈ ಒಂದು ಪರಿಹಾರ ಯಾವಾಗ ಬಿಡುಗಡೆ ಆಗುತ್ತೆ, ಯಾವ ರೀತಿಯಾಗಿ ರಾಜ್ಯದಿಂದ ಹಂಚಿಕೆಯನ್ನ ಮಾಡಲಾಗುತ್ತೆ. 223 ಬರಪೀಡಿತ ತಾಲೂಕುಗಳಿದ್ದಾವೆ. ಅದರಲ್ಲೂ ಕೂಡ ಅತಿ ಬರಪೀಡಿತ ತಾಲೂಕುಗಳು ಯಾವುವು, ಅವಕ್ಕೆ ಅರ್ಜೆಂಟ್ ಆಗಿ ಅಂದ್ರೆ ತುರ್ತಾಗಿ ಬರ ಪರಿಹಾರವನ್ನ ಬಿಡುಗಡೆ ಮಾಡಬೇಕಾಗುತ್ತೆ. ಹಾಗಾಗಿ ಕೇಂದ್ರದಿಂದ ಬಿಡುಗಡೆ ಆದ ತಕ್ಷಣ ರಾಜ್ಯದಲ್ಲಿರುವಂತಹ ತಾಲೂಕುಗಳಿಗೆ ಈ ಬರ ಪರಿಹಾರದ ಅನುದಾನವನ್ನ ಹಂಚಿಕೆ ಮಾಡಲಾಗುತ್ತೆ. ಸದ್ಯಕ್ಕೆ ಒಂದ್ ರೀತಿಯಾಗಿ ಒಂದು ಹಂತದ ಈ ಬರ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ, 3,454 ಕೋಟಿ. ಇದಾದ ಬಳಿಕ ಇನ್ನು ಎಷ್ಟು ಪರಿಹಾರ ಉಳಿದಿದೆ ಅದೆಲ್ಲದನ್ನು ಕೂಡ ಯಾವಾಗ ಘೋಷಣೆ ಮಾಡ್ತಾರೆ, ಈ ಘೋಷಣೆ ಮಾಡಿರುವಂತಹ ಪರಿಹಾರವನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ, ಅದೆಲ್ಲದೂ ಕೂಡ ಬೇಗನೆ ಆಗುವಂತಹ ಡೆವಲಪ್ಮೆಂಟ್ಸ್ ಆದ್ರೆ ಚೆನ್ನಾಗಿರುತ್ತೆ. ಯಾಕೆಂದ್ರೆ ರಾಜ್ಯದಾದ್ಯಂತ ಕೂಡ ಈಗ ಬರದ ಛಾಯೆ ಎದ್ದು ಕಾಣಿಸ್ತಾ ಇದೆ. ರೈತರು ಸಂಕಷ್ಟದಲ್ಲಿದ್ದಾರೆ, ಮನೆ ಮಂದಿ ಕೂಡ ಈಗ ಆ ಒಂದು ಬರಗಾಲವನ್ನ ಎದುರಿಸೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಮುಂದೆ ಬೆಳೆ ಬೆಳೆಯೋದು ಹೇಗೆ ಅನ್ನುವಂತ ಪ್ರಶ್ನೆ ರೈತನ ಹೆಗಲ ಮೇಲಿದೆ. ಹಾಗಾಗಿ ಇದೆಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರವೇ ಉತ್ತರವನ್ನ ಕೊಡಬೇಕಾಗುತ್ತೆ. ಆದ್ರೂ ಕೂಡ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟೇ ಚಾಟಿಯನ್ನ ಬೀಸಿ ಈ ರೀತಿಯಾಗಿ ರಾಜ್ಯಕ್ಕೆ, ನಮ್ಮ ಕರ್ನಾಟಕಕ್ಕೆ ಬೇಕಾಗಿರುವಂತಹ ಬರ ಪರಿಹಾರವನ್ನ ಘೋಷಣೆ ಮಾಡೋದಕ್ಕೆ ಕೇಂದ್ರ ಸರ್ಕಾರವೇ ತಿವಿಬೇಕಾಯ್ತಲ್ಲ ಅನ್ನುವಂಥದ್ದು ಒಂದ್ ರೀತಿಯಾಗಿ ಬೇಸರದ ಸಂಗತಿನೇ. ಎಷ್ಟೇ ಅರ್ಜಿ ಹಾಕಿದ್ರು, ಮನವಿ ಕೊಟ್ರು, ಮೀಟಿಂಗ್ ಕರೆದೇನೆ ಸಿದ್ದರಾಮಯ್ಯನವರ ಜೊತೆಗೆ ಮೀಟಿಂಗ್ ಮಾಡಬೇಕಾಗಿತ್ತು. ಆದ್ರೆ ಯಾವುದು ಮೀಟಿಂಗ್ ಮಾಡ್ದೇನೆ ಎಲ್ಲದಕ್ಕೂ ಕೂಡ ನಿರ್ಲಕ್ಷ್ಯ ಮಾಡಿ ಕೊನೆಗೆ ಸುಪ್ರೀಂ ಕೋರ್ಟ್ ಮೆಟ್ಲು ಏರಿದ ಮೇಲೆ ಈಗ ಸದ್ಯಕ್ಕೆ ಬರ ಪರಿಹಾರವನ್ನ ನಾವು ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಘೋಷಣೆ ಆಗಿದೆ, ರಿಲೀಸ್ ಯಾವಾಗ ಆಗುತ್ತೆ ಅದೇ ಈಗ ಪ್ರಶ್ನೆ. ಪದೇ ಕೂಡ ಈ ಚೊಂಬು ಅಭಿಯಾನವನ್ನ ಮಾಡುವ ಮೂಲಕ ಬಿಜೆಪಿ ಏನಿದೆ ಕೇಂದ್ರ ಸರ್ಕಾರದಲ್ಲಿ ಬರೀ ಚೊಂಬನ್ನ ಕೊಡ್ತಿದ್ದಾರೆ, ನಮ್ಗೆ ಖಾಲಿ ಚೊಂಬನ್ನ. ಅದರಲ್ಲೂ ಕೂಡ ಸಮರ್ಥನೆ ಮಾಡ್ಕೊಂಡ್ರು, ನಾವು ಚೊಂಬನ್ನ ಅಕ್ಷಯ ಪಾತ್ರೆ ಮಾಡ್ತೀವಿ ಅಂತ. ಅಕ್ಷಯ ಪಾತ್ರೆ ಆಗೋದು ಅದು ಅಸಾಧ್ಯವಾದದ್ದು. ಸದ್ಯಕ್ಕೆ ನಮ್ಗೆ ರಾಜ್ಯಕ್ಕೆ ಬೇಕಾಗಿರುವಂತ ಬರ ಪರಿಹಾರವನ್ನ ಬಿಡುಗಡೆ ಮಾಡಿ ಅಂತ ರಾಜ್ಯದ ನಾಯಕರು ಪದೇ ಆಗ್ರಹಿಸಿದ ಬಳಿಕ, ಸುಪ್ರೀಂ ಕೋರ್ಟ್ ಮೊರೆ ಹೋದ ಬಳಿಕ, ಸುಪ್ರೀಂ ಕೋರ್ಟ್ ನಿಂದಾನೇ ಅಂಕುಶ ಹಿಡ್ಕೊಂಡು ತಿವಿದ ಬಳಿಕ ಈಗ ಕೇಂದ್ರ ಸರ್ಕಾರದಿಂದ 3,454 ಕೋಟಿಯನ್ನ ಬರ ಪರಿಹಾರ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಘೋಷಣೆ ಆಗಿದೆ, ಬಿಡುಗಡೆ ಆಗೋದು ಕೂಡ ಬಾಕಿ ಇದೆ. ಅದು ಬಿಡುಗಡೆ ಆಗಬೇಕು. ಇನ್ನುಳಿದಂತಹ ಬರ ಪರಿಹಾರ ಎಷ್ಟಿದೆ, ರಾಜ್ಯದಿಂದ ಬೇಡಿಕೆ ಇಟ್ಟಿರುವಂತದ್ದು 18,174 ಕೋಟಿಯಲ್ಲಿ, ಅದನ್ನು ಕೂಡ ಬಿಡುಗಡೆ ಮಾಡಬೇಕಾಗುತ್ತೆ. ತೆರಿಗೆ ಬಾಕಿ ಅದೆಲ್ಲ ನಂತರ. ಆದ್ರೆ ಈಗ ಬರ ಪರಿಹಾರ ಬಹಳ ಅರ್ಜೆಂಟ್ ಆಗಿ ಇರುವಂತದ್ದು ಜನರಿಗೆ. ರಾಜ್ಯದಾದ್ಯಂತ ಕೂಡ ಮೊದಲೇ ಈಗ ಕುಡಿಯೋ ನೀರಿನ ಅಭಾವ ಕೂಡ ಆಗ್ತಾ ಇದೆ, ಅದರ ಮಧ್ಯದಲ್ಲಿ ಬರ ಪರಿಹಾರ, ಇದೆಲ್ಲದೂ ಕೂಡ ಒಂದೊಂದಾಗಿ ಸಮಸ್ಯೆಗಳು ಬಗೆಹರಿತಾ ಹೋದ್ರೆ ನಮ್ಮ ಕರ್ನಾಟಕದಲ್ಲೂ ಕೂಡ ಬರ ಪರಿಹಾರ ಅಂತ ಕೇಳ್ಕೊಂಡು ಅಭಿಯಾನ ಮಾಡ್ಕೊಂಡು ಇವೆಲ್ಲ ಕೂಡ ಯಾವಾಗ ಬಗೆಹರಿಯುತ್ತಪ್ಪ ಅಂತ ರೈತರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ರು. ಸದ್ಯಕ್ಕೆ ಕೇಂದ್ರ ಸರ್ಕಾರ ಒಂದ್ ರೀತಿಯಾಗಿ ಎಚ್ಚೆತ್ಕೊಂಡಂತಿದೆ. ಆದ್ರೆ ಇದೆಲ್ಲದನ್ನು ಪರಿಹಾರವನ್ನ ಬಿಡುಗಡೆ ಮಾಡ್ಬಿಡ್ತು ಅಂದ್ರೆ ರೈತರಿಗೆ ಅನುಕೂಲವಾಗುತ್ತೆ.
223 ತಾಲೂಕುಗಳಲ್ಲೂ ಕೂಡ ಈ ಬರ ಎದ್ದು ತಾಂಡವವಾಡ್ತಾ ಇದೆ. ಕುಡಿಯೋದಕ್ಕೆ ನೀರಿಲ್ಲ, ಅದೇ ರೀತಿಯಾಗಿ ಬೆಳೆ ಬೆಳೆಯೋದಕ್ಕೆ ನೀರಿಲ್ಲ, ಒಂದು ರೀತಿಯಾಗಿ ಕರೆಂಟ್ ಸಿಗ್ತಾ ಇಲ್ಲ. ಯಾವ ರೀತಿಯಾಗಿ ನಾವು ಮುಂದಿನ ಬೆಳೆಯನ್ನ ಬೆಳಿಬೇಕು, ಬೆಳೆದಂತ ಬೆಳೆ ಕೂಡ ಕೈಗೆ ಬಂದ ಬೆಳೆ ಬಾಯಿಗೆ ಬರಲಿಲ್ಲ, ಆ ಬೆಳೆಯನ್ನ ನಾವು ಉಳಿಸ್ಕೊಳ್ಳೋದಕ್ಕಾಗ್ಲಿಲ್ಲ ಅನ್ನುವಂಥ ರೈತರ ನೋವಿಗೆ ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಅಂತೂ ಸ್ಪಂದಿಸಲಿಲ್ಲ. ಈಗಲಾದರೂ ಘೋಷಣೆ ಮಾಡಿದ್ದಾರೆ, ರಿಲೀಸ್ ಯಾವಾಗ ಆಗುತ್ತೆ, ಯಾವುದು ಕೂಡ ವಿಳಂಬ ಆಗದೆ ಆದಷ್ಟು ಬೇಗನೆ ಎಲ್ಲವೂ ಕೂಡ ಆಗ್ಬಿಟ್ರೆ ರಾಜ್ಯದಲ್ಲಿ ಮತ್ತೆ ಈ ರೀತಿಯಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ಸುಪ್ರೀಂ ಕೋರ್ಟ್ನ ಮೊರೆ ಹೋಗುವಂತ ಸನ್ನಿವೇಶ ಬರದೇ ಇದ್ರೆ ಸಾಕು. ಆದಷ್ಟು ಬೇಗ ಈ ಬರ ಪರಿಹಾರ ಏನು ಘೋಷಣೆ ಮಾಡಿದ್ದಾರೆ ರಿಲೀಸ್ ಆಗಬೇಕಾಗುತ್ತೆ. ಇದು ಚಿಕ್ಕ ಮಟ್ಟದ ಅಮೌಂಟ್ ಅಷ್ಟೇ. ಹಾಗಾಗಿ ಇನ್ನು ಇದರ ಬಗ್ಗೆ ಲೈವ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ಇದ್ದಾರೆ. ರಾಕೇಶ್, ಈಗ ರಾಜ್ಯದಿಂದ ಅನೇಕ ಪ್ರತಿಭಟನೆಗಳು, ಅಭಿಯಾನಗಳು, ಅದೇ ರೀತಿಯಾಗಿ ಕಾನೂನಾತ್ಮಕ ಹೋರಾಟ ಇದೆಲ್ಲ ಆದ ಬಳಿಕ ಒಂದ್ ರೀತಿಯಾಗಿ ಕೇಂದ್ರ ಸರ್ಕಾರದಿಂದ ಒಂದು ಮೊತ್ತದ ಒಂದು ಪರಿಹಾರ ಧನವನ್ನ ನಾವು ಘೋಷಣೆ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಈಗ ಹೇಳಿದೆ. ಇದರೆಲ್ಲದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ, ಯಾವಾಗ ಅಮೌಂಟ್ ರಿಲೀಸ್ ಆಗುತ್ತೆ ಅಂತ? ಬರ ಪರಿಹಾರದ ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ನಡೆಯುತ್ತಿದ್ದಂತಹ ಜಟಾಪಟಿಗೆ ಕೊನೆಗೂ ತೆರೆಬಿದ್ದಿದೆ. ರಾಜ್ಯ ಸರ್ಕಾರ ಕಳೆದ 8 ತಿಂಗಳುಗಳಿಂದ ಇಟ್ಟಿದ್ದ ಬೇಡಿಕೆಗೆ ಈಗ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ನೀಡಿದ್ದು, ಒಟ್ಟಾರೆ ರಾಜ್ಯಕ್ಕೆ 34,522 ಕೋಟಿ ರೂಪಾಯಿಗಳ ಬರ ಪರಿಹಾರವನ್ನು ಬಿಡುಗಡೆ ಮಾಡಿದೆ. ಅಂದರೆ ರಾಜ್ಯ ಕೋರಿಕೆ ನೀಡಿದಂತಹ ಹಣಕ್ಕೂ ಅಂದರೆ ನಿಗದಿತ ಪ್ರಮಾಣಕ್ಕಿಂತ ಕಡಿಮೆ ಪ್ರಮಾಣದಲ್ಲಾದರೂ ಕೂಡ ಸದ್ಯಕ್ಕೆ ಬರ ಪರಿಹಾರವನ್ನು ಕೇಂದ್ರ ಸರ್ಕಾರ ನೀಡಿದೆ. ಕೇಂದ್ರ ನೀಡಿರುವಂತಹ ಈ ಬರ ಪರಿಹಾರದಿಂದ ಬರದ ಪರಿಹಾರದ ನಿರೀಕ್ಷೆಯಲ್ಲಿದ್ದಂತಹ ರಾಜ್ಯದ ರೈತರಿಗೆ ಸಣ್ಣ ಪ್ರಮಾಣದಲ್ಲಿ ಸಹಕಾರಿಯಾಗಲಿದೆ. ಆದರೆ ಇನ್ನೇನು ಮುಂಗಾರು 2ನೇ ಹಂತದ ಆರಂಭ, ಅಂದರೆ ಈ ವರ್ಷದಲ್ಲಿ ಮಳೆಗಾಲದ ಆರಂಭದ ಸನ್ನಿವೇಶವು ಕೂಡ ಹತ್ತಿರದಲ್ಲಿರೋದ್ರಿಂದಾಗಿ ಈಗ ಬರ ಪರಿಹಾರ ಎಷ್ಟರ ಮಟ್ಟಿಗೆ ರೈತರ ಕೈ ಸೇರುತ್ತೆ ಅನ್ನುವಂತಹ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಆದರೆ ಒಟ್ಟಾರೆ 1 ವರ್ಷಗಳ ಕಾಲದಿಂದ ನಡೆದಂತಹ ಬರ ಪರಿಹಾರದ ವಿಚಾರದಲ್ಲಿನ ಗೊಂದಲಗಳಿಗೆ ಈಗ ತೆರೆ ಬೀಳುವಂತಹ ಸನ್ನಿವೇಶ ಇದೆ. ಚುನಾವಣಾ ನೀತಿ ಸಂಹಿತೆ ನಡುವೆಯೂ ಕೂಡ ಸುಪ್ರೀಂ ಕೋರ್ಟ್ನ ಸೂಚನೆಯ ಮೇರೆಗೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಈ ಬರ ಪರಿಹಾರವನ್ನು ಘೋಷಣೆ ಮಾಡಿದೆ. ರಾಕೇಶ್, ಈಗ ಬಿಡುಗಡೆ ಆಗಿದ್ದು ಘೋಷಣೆ ಮಾಡಿದ್ದಾರೆ, ಬಟ್ ಯಾವಾಗ ರಿಲೀಸ್ ಆಗುತ್ತೆ ಅಂತ? ಸಣ್ಣ ಮಟ್ಟದ ಅಮೌಂಟು, ಅದರಲ್ಲೂ ಕೂಡ ಕೇಂದ್ರ ಸರ್ಕಾರ ಪದೇ ಪದೇ ವಾದ ಮಾಡ್ತಾ ಇದ್ರು. ಅಮಿತ್ ಶಾ ಅವರು ಕೂಡ ಬಂದು ಹೋದಂತ ಸಂದರ್ಭದಲ್ಲಿ, ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಇಲ್ಲ ಇವರು ಲೇಟ್ ಆಗಿ ಮನವಿ ಮಾಡಿದ್ರು, ಹಾಗಾಗಿ ವಿಳಂಬ ಆಗ್ತಾ ಇದೆ ಅನ್ನುವಂತ ಆರೋಪವನ್ನ ಮಾಡಿದ್ರು. ಇದೆಲ್ಲ ಒಂದಷ್ಟು ಸವಾಲುಗಳು ಆದ್ಮೇಲೆ ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಆಗ್ತಾ ಇರುವಂತ ಅಲ್ಪ ಮೊತ್ತದ ಹಣ ಇದು ಘೋಷಣೆ ಆಗಿದೆ ಅಷ್ಟೇ. ಬಿಡುಗಡೆ ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಅಂದರೆ NDRF ನಿಯಮಾವಳಿಗಳ ಅನುಸಾರವಾಗಿ ಬಿಡುಗಡೆಯಾದ ಹಣ 10-15 ದಿನಗಳ ಒಳಗಡೆ ಸರ್ಕಾರದ ಬೊಕ್ಕಸಕ್ಕೆ ಬರ್ತದೆ. ಅಂದರೆ ಜಿಲ್ಲಾಧಿಕಾರಿಗಳ ಅಕೌಂಟ್ಗಳಿಗೆ ಬಂದು ಸೇರುತ್ತೆ. ಸೊ ಅಲ್ಲಿಂದ ಅವರು ನಿಯಮಾನುಸಾರ ಯಾವ್ಯಾವ ರೀತಿ ಬರ ಪರಿಹಾರವನ್ನು ಘೋಷಣೆ ಮಾಡ್ತಾರೆ ಅಥವಾ ಅದನ್ನು ವಿಲೇವಾರಿ ಮಾಡ್ತಾರೆ ಅನ್ನೋದರ ಮೇಲೆ ಪರಿಹಾರದ ಹಣದ ಮೊತ್ತದ ಹಂಚಿಕೆ ಕೂಡ ಆಗಲಿದೆ. ಥ್ಯಾಂಕ್ ಯು ರಾಕೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಯಾವ ರೀತಿಯಾಗಿ ಅಭಿಯಾನ ಪ್ರತಿಭಟನೆ ಮಾಡ್ತೋ ಅದೆಲ್ಲದಕ್ಕೂ ಕೂಡ ಒಂದು ಅಲ್ಪ ಮೊತ್ತದ ಈ ಪರಿಹಾರ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಘೋಷಣೆ ಆಗಿದೆ 3,454 ಕೋಟಿ. ರಾಜ್ಯ ಸರ್ಕಾರ ಮಾಡ್ತಾ ಇರುವಂತಹ ಈ ಪ್ರತಿಭಟನೆಗಳು, ಅಭಿಯಾನಗಳು ಅದೆಲ್ಲದಕ್ಕೂ ಕೂಡ ಎಚ್ಚೆತ್ಕೊಂಡಿರುವಂತಹ ಈ ಕೇಂದ್ರ ಸರ್ಕಾರ ಸದ್ಯಕ್ಕೆ ಇಷ್ಟು ಮೊತ್ತದ ಹಣ ಬಿಡುಗಡೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದೆ. ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು.